ನಿಜವಾಗಿ ಸಹಿತ ಪೂಜ್ಯ ಗುರುಗಳು ನಾವು ಇಷ್ಟೊಂದು ತಾಳ್ಮೆ ನಿಜವಾಗಿ ಭಗವಂತನ ನಾವು ನೆನೆಸಿರ್ಬೇಕಾಗ್ತಾ ಅಷ್ಟು ತಾಳ್ಮೆಯಿಂದ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಮಂತ್ ಕುಮಾರ್ ಸ್ವಾಮೀಜಿಯವರಿಗೂ ಸಹಿತ ನಮ್ಮ ಒಂದು ಎಲ್ಲ ಜನಾಂಗ ಕೊರಮ ಕೊರಚ ಪದ ಸಮುದಾಯದ ಎಲ್ಲ ಇದರಿಂದ ಸ್ವಾಗತಿಸ್ತಾ ಇದ್ವಿ. ಅದು ಶೇಖರಪ್ಪ ಅವರು ಇದನ್ನು ಸ್ವಾಗತಿಸಬೇಕೆಂತೇಳಿ ಸನ್ಮಾನ ಅನಿಲ್ ಮಹಾರಾಜ್ ಸರ್ ಅವರು ಸಹಿತ ಈ ಒಂದು ಚಿಂತನ ಮಂಥನ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಸರ್ ಸ್ವೀಕರಿಸಬೇಕಂತೇಳಿ ವಿನಂತಿ. ಅಂಬೇಡ್ಕರ್ ಸಾಹೇಬರನ್ನು ನೆನೆಸುತ್ತಾ ರಾಜಕಾರಣಿಗಳ ಗಮನಕ್ಕೆ ಏನು ಕರ್ನಾಟಕದಲ್ಲಿ 224 ಕ್ಷೇತ್ರಗಳಿವೆ. ಆ ಎಲ್ಲ ಕ್ಷೇತ್ರಗಳಲ್ಲಿ ಬಹು ಬಹುಪಾಲು ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥವರು ನಾವು ಕೂಡ ಇದ್ದೀವಿ ಅನ್ನೋದನ್ನ ನೀವು ಅರ್ಥಕೊಳ್ಬೇಕಾಗ್ತದೆ. ಯಾವುದೇ ರಾಜಕಾರಣಿಗಳು ಬಂದಾಗ, ಯಾವುದೇ ಪಕ್ಷ ಬಂದಾಗ ನಮ್ಮ ಪರಿಶಿಷ್ಟ ಜಾತಿ ಜನರನ್ನು ಗಾಢವಾಗಿ ಬಳಸ್ಕೊಳ್ತಕ್ಕಂಥದ್ದನ್ನು ನಿಲ್ಲಿಸ್ಬಿಡಿ. ಈ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನು ಸ್ಥಿರವಾಗಿರೋದಕ್ಕೆ ಬಿಟ್ಟು ಇಡೀ ರಾಜ್ಯದಲ್ಲಿ ನಿಮಗೆ ಗಮನಕ್ಕೆ ಬರ್ತಕ್ಕಂಥದ್ದು ಕೇವಲ ನಾವು ಏನು 15% ಮಾತ್ರ ಮೀಸಲಾತಿ ಕೊಡ್ಕೊಳ್ತಾ ಇದ್ದೀವಿ. ನಾವು ಮಾತ್ರ ನೀವು ಗಮನಕ್ಕೆ ಹೋಗಲ್ಲ. ಉಳಿದಂತೆ 85% ಕೊಡ್ಕೊಳ್ತಕ್ಕಂಥ ಎಲ್ಲ ಸಮುದಾಯಗಳ ಕಡೆ ಗಮನ ಕೊಡಿತಾವೆ. ನಮ್ಮನ್ನು ಕದಲಿಸಿ, ನಮ್ಮನ್ನು ಕದಲಿಸಿ, ನಮಗೆ ನೋವು ಕೊಡ್ತಕ್ಕಂಥ ಕೆಲಸಗಳು ಬೇಡಿ. ಸಾವಿರಾರು ವರ್ಷಗಳಿಂದ ನಮ್ಮ ಸಮುದಾಯಗಳು ಬಹಳ ಕಷ್ಟವನ್ನು ಅನುಭವಿಸ್ಕೊಂಡು ಬರ್ತಾ ಇದೆ. ಸಂವಿಧಾನ ಬಂದು ಎಷ್ಟು ವರ್ಷಗಳಾದರೂ ಸಹ ಈಗಲೂ ನಮ್ಮ ಕಷ್ಟಗಳು ಯಾವುದೂ ನಿವಾರಣೆ ಆಗಿಲ್ಲ. ಕಾರಣ ಇನ್ನು ಹಲವಾರು ಕುರಿತಕ್ಕೆ ಒಳಗಾಗಿದ್ದೀವಿ, ಹಲವಾರು ಬಗೆಹರಿಸಿಕೊಂಡು ಸದೃಢವಾಗಿ ನಮ್ಮ ಸಬಲರಾಗಿ ನಾವೆಲ್ಲ ಗಟ್ಟಿಯಾಗಿ ಸಂಘಟಿತರಾಗಬೇಕು. ಎಲ್ಲ ಒಟ್ಟುಗೂಡಿ ಸಾಕಬೇಕು. ಯಾರೆಲ್ಲ ಒಡಂಬಡಿಕೆ ಎಲ್ಲ ಚೆನ್ನಾಗಾಗಬೇಕು. ಮುಂದೆ ಯಾರು ಕಿತ್ತಾಟಗಳು ಮನಸ್ತಾಪಗಳು ಮಾಡಿಕೊಳ್ಳದೆ ಈ ಸಮುದಾಯಗಳು ಗಟ್ಟಿ ನೆಲೆ ಕಂಡುಕೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ವಿದ್ಯಾರ್ಥಿಗಳಿಗೋಸ್ಕರ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕೊರಚ ಕುರ್ಮ ಜನಾಂಗಕ್ಕಾಗಿ ನಮ್ಮ ಜನಾಂಗದವರು ಬಂದಿದ್ದಾರೆ, ಇಲ್ಲೆಲ್ಲ ಇದ್ದೀರಾ. ನೀವೆಲ್ಲ ಏನು ಮಾಡಬೇಕು ಅಂತಂದರೆ SLC ಮತ್ತು ಸೆಕೆಂಡ್ PUC ಮಕ್ಕಳು, ಕೊರಚದ SLC ಸೆಕೆಂಡ್ PUC ಮಕ್ಕಳನ್ನು ನಮ್ಮ ಸಂಪರ್ಕಕ್ಕೆ ತರುವಂಥದ್ದನ್ನು ಮಾಡಿ ವಿನೂತನವಾದಂಥ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರ್ತದೆ.